ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾನು ಪ್ರಕಾಶ್ ವ್ಲಾಗ್ಸ್. ಇವತ್ತು ನಾವು ನಮ್ಮ ಊರಲ್ಲಿರೋ ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ. ಚಾಮುಂಡೇಶ್ವರಿ ದೇವಸ್ಥಾನ ಚನ್ನಪಟ್ಟಣ ತಾಲೂಕು ಮತ್ತು ಗೌಡ್ಗೆರೆ ಗ್ರಾಮದಲ್ಲಿದೆ. ಅದು ಎಲ್ಲರೂ ನೋಡಿರ್ತೀರ. ಈಗ ತುಂಬ ವೈರಲ್ ಆಗಿಬಿಟ್ಟಿದೆ ದೇವಸ್ಥಾನ. ನಮ್ಮೂರಲ್ಲೇ ಇರೋದದು, ಚನ್ನಪಟ್ಟಣದಲ್ಲಿ. ಅದು ಗ್ರೀನ್ರಿ ನೋಡಿ, ಹೋಗ್ತಾ ಅಕ್ಕಪಕ್ಕ ಸಿಗೋ ಹೊಲ ಗದ್ದೆಗಳು ಎಷ್ಟು ಚೆನ್ನಾಗಿದೆ. ಅದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಚೆನ್ನಾಗಿತ್ತು ಅಂತ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಂಗೆ ಸಪೋರ್ಟ್ ಮಾಡಿ. ಇನ್ನು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ ವ್ಯೂವು. ಹೋಗ್ತಾ ದೇವಸ್ಥಾನಕ್ಕೆ ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಪೂಜೆ ನಡೀತಾ ಇದೆ. ಇನ್ನು ದೇವಸ್ಥಾನದಲ್ಲಿ ಕಾಯಿ ಕಟ್ಟಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. 9 ವಾರ ಹರಿಸ್ಕೊಂಡು ದೇವರಿಗೆ ಹೇಳಿದಾದಮೇಲೆ ಬಂದು ಹರಕೆ ತೀರ್ಸೋದು ಮಾಡ್ತಾರೆ. ನಾವು ಊರಿಗೆ ಹೋದಾಗೆಲ್ಲ ಹೋಗ್ತಾ ಇರ್ತೀವಿ. ದೇವಸ್ಥಾನ ಹೇಗಿದೆ ಅಂದರೆ, 2 ಕಣ್ಣು ಸಾಲದು ನೋಡೋಕ್ಕೆ. ಜನಗಳು ಯಾವಾಗಲೂ ಹೀಗೆ ಇರ್ತಾರೆ ಜನ, ದೇವ್ರ ದರ್ಶನ ಮಾಡೋಕ್ಕೆ. ತುಂಬ ಪವರ್ಫುಲ್ ದೇವರು ಅಂತ ಅನಿಸುತ್ತೆ. ಇದು ನನ್ನ ಫ್ಯಾಮಿಲಿ, ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು ಹೋಗಿದ್ವಿ. ನನ್ನ ಅತ್ತೆ, ನನ್ನ ಮಾವ, ನನ್ನ ಫ್ಯಾಮಿಲಿ ಕೂಡ ಹೋಗಿದ್ವಿ. ಬಟ್ ಅವರು ದರ್ಶನಕ್ಕೆ ನಿಂತಿದ್ದರು. ಆಮೇಲೆ ಬಂದರು ಎಲ್ಲ ಜೊತೆಗೆ. ಕೊಡ್ತಾ ಇದೀವಿ. ಬಂದಂತ ಭಕ್ತರು ತಾಳ್ಮೆಯಿಂದ ವರ್ತಿಸಬೇಕು. ಸರತಿ ಸಾಲನ್ನು ದರ್ಶನ ಮಾಡ್ಕೊಳ್ಳಿ. ಊಟ ಇದೆ, ಊಟ ಗೊತ್ತಿರಲ್ಲ, ಎಷ್ಟು ಜನ ಹತ್ತವ್ರೆ ಅಂತ ಗೊತ್ತವ್ರಿಗೆ. ಇಲ್ಲೋಡಿಲೆ ಅಮ್ಮ, ನಮ್ಮ ಕಡೆ ನೋಡು ಚೂರು. ಆಡಬಾ. ದರ್ಶನ ಆಯಿತು, ಮತ್ತು ಪರ್ಚೇಸಿಂಗು ಆಯಿತು, ಮಕ್ಳಿಗೆ ಆಟನೂ ಆಯಿತು. ಇನ್ನು ದೇವಸ್ಥಾನದಲ್ಲಿ ಊಟಕ್ಕೆ ಹೊರಟ್ವಿ, ಪ್ರಸಾದಕ್ಕೆ. ಹೇಗೆ ಹೆಂಗೆ ಮಾಡ್ತಾರೆ, ಎಷ್ಟು ಜನಕ್ಕೆ ಒಂದೇ ಥರ ಇರುತ್ತೆ ಟೇಸ್ಟು. ಮತ್ತು ಎಷ್ಟು ಕ್ವಿಂಟಾಲ್ ಮಾಡಬೇಕು ದೇವಸ್ಥಾನಕ್ಕೆ ಬರೋರಿಗೆ. ನೀವೇ ಲೆಕ್ಕ ಹಾಕಿ ಹೇಗಿರುತ್ತೆ ಅಂತ.